ಈ ತರ ಪ್ರತಿಭಟನೆ ಮಾಡುವ ದುರವಸ್ಥೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಈ ಪ್ರದೇಶದಲ್ಲಿ ಬರ್ತಾ ಅಂತ ಹೇಳಿದ್ರೆ ಬಹಳ ದುಃಖಕರ. ನಾವು ಯಾವತ್ತೂ ಇದನ್ನು ನಿರೀಕ್ಷಿಸುವುದಿಲ್ಲ ಮತ್ತೆ ಬಯಸುವುದಿಲ್ಲ. ಆದರೆ ಇವತ್ತು ಅನಿವಾರ್ಯವಾಗಿ ನಾವೆಲ್ಲ ನೋಡ್ತಾ ಇದ್ದೇವೆ, ಈ ರೀತಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಗ್ತದಂತ ಕನಸು ಮನಸ್ಸಲ್ಲೂ ಎಣಿಸ್ಲಿಕ್ಕೆ ಆಗುದಿಲ್ಲ. ಅಧಿಕಾರವನ್ನು ಹೇಗಾದ್ರೂ ವಾಮ ಮಾರ್ಗದಲ್ಲಿಯೋ ಈಗ ಬೇರೆ ಬೇರೆ ರೀತಿಯಲ್ಲಿ ಮಾಸ್ಟರ್ ಎಲ್ಲ ಹೇಳಿದ್ರು ಅದನ್ನು ಹೇಗೆ ಅಧಿಕಾರ ಪಡಿತಾರಂತ ನಮ್ಮ ಕಣ್ಣೆದುರಲ್ಲಿ ನೋಡಿದೆವು. ವೆಸ್ಟ್ ಬೆಂಗಾಲ್ ಇರ್ಬೋದು, ಅಸ್ಸಾಂ ಇರ್ಬೋದು, ಯಾವ ಕಡೆ ಹೋಗಿ ಎಷ್ಟು ನಾಟಕ ಮಾಡಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾವನ್ನು ದುರುಪಯೋಗ ಪಡ್ಕೊಂಡು ಅಧಿಕಾರ ಮಾಡ್ತಾರಂತ. ಆದರೆ ಏನೋ ಒಂದು ನಿರೀಕ್ಷೆಯಲ್ಲಿ ಇರ್ತಾರೆ ಜನ. ಅಧಿಕಾರ ಬಂದ ಮೇಲೆ ಏನೋ ನಮ್ಮ ದೇಶದಲ್ಲಿ ಆಗದ್ದಾಗ್ತದೆ, ಒಳ್ಳೇದಾಗ್ತದೆ, ಏನೋ ಒಂದು ನಿರೀಕ್ಷೆಯಲ್ಲಿ ಇರ್ತಾರೆ. ಆದರೆ ಇದು ಈ ನಮನಿ ಹುಸಿ ಆಗಬಾರ್ದು. ನಮ್ಮ ಕಂಡೆದುರಲ್ಲೇ ಇದ್ದ 450 ರೂಪಾಯಿ ಇದ್ದ ಗ್ಯಾಸಿನ ಒಂದು ಸಿಲಿಂಡರ್ ಬೆಲೆ ಏರ್ತಾ ಇವತ್ತು ಯಾರಿಗೆ ಮುಟ್ಟಲಿಕ್ಕೆ ಆಗದ ಪರಿಸ್ಥಿತಿ. 3,000 ಚಿಲ್ಲರೆ ಅಂದ್ರೆ ಅದನ್ನು ಎಣಿಸ್ಲಿಕ್ಕೂ ಸಾಧ್ಯ ಇಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ 65-70 ಇತ್ತು, ಇವತ್ತು 100 ರೂಪಾಯಿ ದಾಟಿದೆ. ಯಾರು ಮಾತಾಡುದಿಲ್ಲ, ಏನ್ ಅವಸ್ಥೆ ಅಂತ ಗೊತ್ತಿಲ್ಲ. ನಂಗೆ ಬೇಸರ ಆಗ್ತಾ ಉಂಟು. ದೇಶದಲ್ಲಿ ಎಲ್ಲ ಬಡ ಜನರು 95% ಇದ್ದಾರೆ. ಶ್ರೀಮಂತರು ಒಂದು 4% ಇರ್ಬೋದು, ಅತಿ ಶ್ರೀಮಂತರು 1% ಇರ್ಬೋದು. ಇವತ್ತು 95% ಜನರ ಕೂಗಿಗೆ ಕೇಳುವವರೇ ಇಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ಅವರನ್ನು ಕೇವಲ ಓಟಿಗಾಗಿ ದುರುಪಯೋಗ ಪಡ್ಕೊಳ್ಳುದು, ಓಟ್ ತಗೊಳ್ಳುದು, ಅಧಿಕಾರ ಮಾಡುದು, ಈ ರೀತಿ ರಸ್ತೆಯಲ್ಲಿ ಬಿಡುದು. ಇವತ್ತು ನೋಡಿ ಅವಸ್ಥೆ. ಗ್ಯಾಸ್ ಮೇಲೆ 3,000 ಚಿಲ್ಲರೆ ಅಂತ ಹೇಳಿದ್ರೆ ಇದನ್ನು ಯಾವ ರೀತಿ ಪ್ರತಿಭಟಿಸಬೇಕು, ಯಾರ ಹತ್ರ ಕೇಳಬೇಕು, ಯಾರ ಹತ್ರ ಹೇಳ್ಬೇಕೆಂದು ಅರ್ಥ ಆಗುದಿಲ್ಲ. ಬಂಧುಗಳೇ, ಈ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಗ್ಗೊಲೆ ಆಗ್ತಾ ಅಂತ ನಾವು ಎಂದೂ ಎಣಿಸಲಿಲ್ಲ. ಮುಂದೊಂದು ದಿನ ಎಲ್ಲಿ ಚುನಾವಣೆ ಆಗದೇ ಇರುವ ಪರಿಸ್ಥಿತಿ ಬರೋದಕ್ಕೆ ಹೆಚ್ಚಿಗೆ ದಿನ ದೂರ ಇರಲಿಕ್ಕಿಲ್ಲ. ನಮ್ಮ ಕಣ್ಣೆದುರಲ್ಲೇ 2014ರಿಂದ 2026 12 ವರ್ಷದಲ್ಲಿ ಚುನಾವಣೆ ವ್ಯವಸ್ಥೆಯಲ್ಲಿ, ದೇಶೀಯ ವ್ಯವಸ್ಥೆಯಲ್ಲಿ ಏನೆಲ್ಲ ಬದಲಾವಣೆ ಆಯ್ತು ಅಂತ ಕಣ್ಣಲ್ಲಿ ನೋಡ್ತಿದ್ದೇವೆ. ಆಯ್ತು, ಇವತ್ತು ಕ್ರೂಡ್ ಆಯಿಲ್ ಬೆಲೆ ದೇಶದಲ್ಲಿ ಬೇರೆ ಬೇರೆ ವಾರ್ ಎಲ್ಲ ಆದ್ರಿಂದ ಇರಾನ್ ಇಲಾಖೆಲ್ಲ ಜಾಸ್ತಿ ಆಯ್ತು, ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು, ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು. ಇರ್ಲಿ, ಯಾವುದಕ್ಕೆ ಕಮ್ಮಿ ಆಗಿದೆ? ಭಾರತದಲ್ಲಿ ಉತ್ಪಾದನೆ ಮಾಡಿ ಬೇರೆ ದೇಶಕ್ಕೆ ವಿದೇಶಕ್ಕೆ ರಫ್ತಾಗುವ ಯಾವ ಪದಾರ್ಥಕ್ಕೆ ಕಮ್ಮಿ ಆಗಿದೆ? ಇವತ್ತು ಎಣ್ಣೆ ಕಮ್ಮಿ ಆಗಿದ, ಬೇಳೆಕಾಳು ಕಮ್ಮಿ ಆಗಿದ, ಮೆಣಸಿ ಕಮ್ಮಿ ಆಗಿದ, ತೆಂಗಿನಕಾಯಿ ಕಮ್ಮಿ ಆಗಿದ, ಯಾವುದಕ್ಕಾದ್ರೂ ಕಮ್ಮಿ ಆಗಿದೆ ಹೇಳಿ ನೀವು? ಆಯ್ತು, ಅದು ಅಲ್ಲಿಂದ ಇಲ್ಲಿ ಬರಬೇಕು, ಜಾಸ್ತಿ ಆಯ್ತು ಅಂತ ಒಂದು ನಾವು ಸಾಮಾಜಿಕವಾಗಿ ಒಂದು ತಿಳ್ಕೊಳ್ಳುವ. ವಾರ ಆಯ್ತು ಬಂತು ಅಂತೇಳಿ ಯಾವುದು ನಮ್ಮ ದೇಶದ? ಆಗ ನಮ್ಮ ದೇಶದಲ್ಲಿ ಏನು ಉತ್ಪಾದನೆ ಆಗುದಿಲ್ವಾ? ಹೋಟೆಲ್ನಲ್ಲಿ ಖಾಲಿ ಗ್ಯಾಸ್ ಮತ್ತೆ ಗಾಡಿಗೆ ಪೆಟ್ರೋಲ್ ಮಾತ್ರ ಬೇಕಾಗುದಲ್ಲ, ಎಷ್ಟೋ ಪಾರ್ಟ್ಸ್ ತಯಾರು ಮಾಡ್ತಾರೆ. ಅಡಿಗೆ ಮಾಡ್ಲಿಕ್ಕೆ ಎಷ್ಟೋ ಥಿಂಗ್ಸ್ ಬೇಕು. ಅದ್ರ ಬೆಲೆ ಕಮ್ಮಿ ಆದ್ರೆ ಅದರಲ್ಲೊಂದು ಸಮ ಮಾಡಿ ಆದ್ರೂ ಆ ತಿನ್ನುವ ಗೋಲಿ ಬಜಿ ಇರ್ಬೋದು, ಅಥವಾ ಇಡ್ಲಿ ಇರ್ಬೋದು, ಸಾಂಬಾರ್ ಇರ್ಬೋದು, ಚಹಾ ಇರ್ಬೋದು, ಊಟ ಇರ್ಬೋದು, ಅದಾದ್ರೂ ಒಂದು ಲೆವೆಲ್ ಸಿಕ್ಕಿದ್ರೆ ಈ ಬಡ ಜನ ದೇಶದಲ್ಲಿ ಏನಿವತ್ತು ಹೋಟೆಲ್ ಹೋಗಿ ತಿನ್ನಿರ್ಬೋದು, ಅನಿವಾರ್ಯ ಕಾರ್ಯಗಳಿಂದ ಎಲ್ಲ ಬೇರೆ ಬೇರೆ ಉದ್ಯೋಗ ಮಾಡ್ತಿರ್ಬೋದು, ಅವರ ಜೀವನವನ್ನು ಸಾಗಿಸ್ಬೋದು. ಆಯ್ತು, ಅವ್ರಿಗೆ ಸಂಬಳ ಜಾಸ್ತಿ ಆಯ್ತಾ, ಇದು ಕಮ್ಮಿ ಆಯ್ತಾ ಅಂತ ಸಂಬಳ ಡಬಲ್ ಆಯ್ತಾ? ಇವರನ್ನು ಯಾರು ಕೇಳುವರಿಲ್ಲ. ಕೇವಲ ಓಟ್ ಹಾಕುದು, ಜನರನ್ನು ಗಿಮಿಕ್ ಮಾಡುದು, ಅವರನ್ನು ಏನೋ ಒಂದು ಬೇರೆ ಭ್ರಮಾಲೋಕಕ್ಕೆ ತಗೊಂಡು ಹೋಗುದು. ಜನ ಸಹ ಅಷ್ಟೇ ಹೋಗ್ತಾ ಇದ್ದಾರೆ ಭ್ರಮಾಲೋಕಕ್ಕೆ. ಈಗ ಅದು ಎಲ್ಲಿ ಹೋಗಿ ಮುಟ್ಟಿ ಮತ್ತೆ ಕೆಳಗೆ ಬೀಳ್ತಾರಂತ ಗೊತ್ತಿಲ್ಲ ಅಂತ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಕೋಟಿಗೆ ಹೋಗಿದೆ ಅಂತ ನಾನು ಹೇಳಿದ್ರೆ ಆ 0 ಹಾಕ್ಲಿಕ್ಕೆ ಇಲ್ಲಿಂದ ತಾಲೂಕು ಆಫೀಸರ್ಗೆ ಹೋಗಬಹುದು ನಾವು. ಅಂತ ದೊಡ್ಡ ಒಂದು ಅಂಕಿಅಂಶದಲ್ಲಿ ಎಷ್ಟು ಲಕ್ಷ ಕೋಟಿಗೆ ಹೋಗಿದೆ ಅಂತ. ಕಾಂಗ್ರೆಸ್ ಸರ್ಕಾರ ಇರುವಾಗ ಸ್ವಾತಂತ್ರ್ಯ ಬಂದು 70 ವರ್ಷದಲ್ಲಿ ಏನೆಲ್ಲ ಒಳ್ಳೆ ಕೆಲಸ ಮಾಡಿದೆ ಅಂತ ನಾವು ಪುನರಪಿ ಹೇಳುವ ಅವಶ್ಯಕತೆ ಇಲ್ಲ. ಎಷ್ಟೋ ITBT ಇರ್ಬೋದು, ಎಷ್ಟೋ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಈ ದೇಶದ ಎಲ್ಲ ಸಂಪತ್ತನ್ನು ತಯಾರು ಮಾಡಿದ್ದು ಯಾರಂತ ನಾವು ನಮ್ಮನ್ನು ಪರಾಮರ್ಶೆ ಮಾಡಿಕೊಳ್ಳುವ ಒಂದು ಕಾಲಘಟ್ಟದಲ್ಲಿದ್ದೀವಿ. ಡಾಲರ್ ನಮ್ದು ಕಾಂಗ್ರೆಸ್ ಕಾಲಘಟ್ಟದಲ್ಲಿ 55ರಿಂದ 60 ರೂಪಾಯಿ ಇತ್ತು. ಅದನ್ನು 35 ಮಾಡ್ತೇವೆ, 20 ಮಾಡಿದ ಭಾಷಣ ಬಿಟ್ರು. ಇನ್ನು 100 ಆಗ್ಲಿಕ್ಕೆ ಇನ್ನು 100 ದಿನ ಸಹ ಬೇಡ. ಇನ್ನು 100 ರೂಪಾಯಿ ಆಗ್ಲಿ ಡಾಲರ್ಗೆ 95.48 ಉಂಟು ಇವತ್ತು. 100 ರೂಪಾಯಿ ಆಗ್ಲಿಕ್ಕೆ 100 ದಿವಸ ಯಾರು ಮಾತಾಡುದಿಲ್ಲ. ಯಾವುದೇ ವಿಚಾರದಲ್ಲಿ ಇಷ್ಟೊಂದು ಮೌನ ಮಾಡಿಕೊಂಡು ಜನರನ್ನು ಈ ತರ ಒಂದು ಬ್ಲಫ್ ಮಾಡಿ ಈ ಲಗಡಿ ತೆಗೆಯುವ ಕೆಲಸವನ್ನು ಯಾರನ್ನು ಮಾಡಬಾರ್ದು. ಆಯ್ತು, ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಜನರ, ಮಹಿಳೆಯರ ಧ್ವನಿ ಆಗ್ಬೇಕು, ಅವರಿಗೆ ಏನಾದರೂ ಸಹಾಯ ಮಾಡ್ಬೇಕಂತ ಪಂಚ ಗ್ಯಾರಂಟಿ ತಂದು ಕೊಟ್ರು. ಅದನ್ನು ಯಾವ ರೀತಿ ಕೀಳು ಮಟ್ಟದಲ್ಲಿ ಇವತ್ತು ಟೀಕೆ ಮಾಡಿದ್ರು. ಸಿದ್ದರಾಮಯ್ಯರನ್ನು ಎಷ್ಟು ಕೀಳಾಗಿ ಮಾತಾಡಿದ್ರು. ಇವತ್ತು ಇಡೀ ಅವರ ಮಾಡೆಲ್ ಅನ್ನು ದೇಶ ಅನುಸರಿಸ್ತಿದೆ. ಇಡೀ ದೇಶ ಸಿದ್ದರಾಮಯ್ಯರ ಮಾಡೆಲ್ ಇಲ್ಲದ್ರೆ ಎಲ್ಲಿಯೂ ಅವರು ಚುನಾವಣೆ ಗೆಲ್ಲುವುದಿಲ್ಲ ಅನ್ನೋ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ. ಇದೇ ದೂರಿನ ಸಿದ್ದರಾಮಯ್ಯರನ್ನು ಇವತ್ತು ಅದೇ ಗ್ಯಾರಂಟಿಯ ಅಧ್ಯಕ್ಷರಾಗಬೇಕಂತ ತಾಲೂಕು ಆಫೀಸಲ್ಲಿ ನಮ್ಮ MLA ಅವರು ಕೂಗ್ತಾ ಇದ್ದಾರೆ. ನಂಗೆ ಅಧ್ಯಕ್ಷ ಸ್ಥಾನ, ಇವತ್ತು ಅಜಿತ್ ಹೆಗಡೆ ಸ್ಥಾನ ಅವ್ರಿಗೆ ಬೇಕಂತ. ಅಜಿತ್ ಹೆಗಡೆ ನೀವು ಅವರ ಸ್ಥಾನಕ್ಕೆ ಹೋಗುದು ಒಳ್ಳೇದು. ನಾವು ಯಾವಾಗಲೂ ವಿಶ್ ಮಾಡ್ತೇನೆ.
ಗೊತ್ತಾಗಿಲ್ವಾ? ಅವರಿಗೆ ನಿಮ್ಮ ಸ್ಥಾನ ಬೇಕಂತೆ, ನಿಮ್ಮ ಸ್ಥಾನ ಅವ್ರಿಗೆ ಕೊಟ್ಟು ಅವರ ಸ್ಥಾನ ಬದಲಾಯಿಸ್ಕೊಂಡು ಒಳ್ಳೇದು. ಗ್ಯಾರಂಟಿ ಅಧ್ಯಕ್ಷರು ಬೇಕಂತ ಕೇಳ್ತಾರೆ ಅಲ್ಲ. ಹಾಗಾದ್ರೆ ಎಷ್ಟು ಒಂದು ನಾಚಿಕೆ ಕೇಟಿನ ವಿಚಾರ. ಅದರಿಂದ 5 ಗ್ಯಾರಂಟಿ ತಂದು ಜನರ ಬಾಳಲ್ಲಿ ಏನಾದರೂ ಆಶಯ ಕಿರಣ ಆಗಿರಬೇಕು, ಒಳ್ಳೆತನ ಮಾಡ್ಬೇಕಂತ ಕಾಂಗ್ರೆಸ್ ಸರ್ಕಾರ ಖಂಡಿತ ಮಾಡ್ತಾ ಉಂಟು. ಅದಕ್ಕಾಗಿ ನೀವು ನೋಡಿರ್ಬೋದು, ಕೇರಳದಲ್ಲಿ ಸಹ 2/3 ಮೆಜಾರಿಟಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬರುವಂತ ಕೆಲಸವನ್ನು ಮಾಡಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ಯಾವ ರೀತಿ ವಾಮ ಮಾರ್ಗದಲ್ಲಿ ಗೆದ್ರು ಅಂತ ನಾವೆಲ್ಲ ನೋಡ್ತಾನೆ ಇದ್ದೀವಿ. ಈ ರೀತಿ ಕರ್ನಾಟಕದಲ್ಲಿ 2 ಬೈ ಎಲೆಕ್ಷನ್ ಅಲ್ಲಿ ಇಡೀ ಬಿಜೆಪಿ ಹೋಗಿ ಅಲ್ಲಿ ಕುತ್ಕೊಂಡಿತ್ತು. ಯಾವಾಗ? ಒಂದು 6 ತಿಂಗಳಿಂದ ಕುತ್ಕೊಂಡಿದ್ದಾರೆ, ಚುನಾವಣೆ ಗೆಲ್ತೇವೆ ಅಂತ. ತೊಡೆ ತಟ್ಟಿದ್ದು, ತೊಡೆ ಮಾತ್ರ ನೋವಾಗಿದೆ, ಗೆವಟಲ್ಲಿ ಗೆಲ್ಲಿಲ್ಲ. ಒಬ್ಬರು 29,000ದಲ್ಲಿ ಗೆದ್ರು, ಇನ್ನೊಬ್ರು 5,000 ಓಟಲ್ಲಿ ಗೆದ್ರು. ಖಂಡಿತ ಇದು ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರಿಗೆ ಗೆದ್ದ ಗೆಲುವು ಅಥವಾ ಅವರಿಗೆ ಸಂದ ಜಯ ಅಂತ ಹೇಳ್ತೇನೆ. ಅವರ ದಿಟ್ಟತನ ಇದೆ, ಅವರದ್ದು ಒಂದು ಎದೆಗಾರಿಕೆ ಇದೆ. ಖಂಡಿತ ಮುಂದೆ ಸಹ ಕರ್ನಾಟಕದಲ್ಲಿ ಇಂಥ ಕೆಟ್ಟ ಸರ್ಕಾರವನ್ನು ಬರಲಿಕ್ಕೆ ಖಂಡಿತ ಬಿಡುವುದಿಲ್ಲ. ನಮ್ಮ ಕರಾವಳಿಯಲ್ಲೂ ಇವರನ್ನು ಓಡಿಸುವ ಕೆಲಸ ಆಗಬೇಕು. ಯಾಕಂದ್ರೆ ಇವತ್ತು ಕೇರಳದ ಮಂಜೇಶ್ವರ ಇರ್ಬೋದು, ಕಾಸರಗೋಡು ಇರ್ಬೋದು, ಮಂಗಳೂರಿನ ಸಾಮಾನ್ಯ ಒಂದು 15,000ಗಿಂತ ಜಾಸ್ತಿ ಜನ ಹೋಗಿ ಅಲ್ಲಿ ಠಿಕಾಣಿ ಹೂಡಿದ್ರು. 15,000ಗಿಂತ ಜಾಸ್ತಿ. ಅಲ್ಲಿ ಹೋಸಲ 500 ಇದ್ದವರು ಇವತ್ತು 29,000 ಓಟಲ್ಲಿ ಗೆದ್ರು. ಹೋಸಲ ಅಲ್ಲಿ ಹೇಳ್ತಾ ಇದ್ದಾರೆ, ಮಂಗಳೂರಾಗಿ ಇರಲಿ, ಮಂಗಳೂರು ಮಂಜೇಶ್ವರ ಬೇಡ, ಅಲ್ಲಿಯ ಕೋಮುಗಲವೇ ಬೇಡ, ಅಲ್ಲೇ ಒಂದು ಜನರ ವೈಷಮ್ಯ ಬೇಡ, ಇಂಥ ಕೆಟ್ಟ ಜನರು ನಮ್ಗೆ ಬೇಡ. ನಾವು ಮಂಜೇಶ್ವರ ಆಗಿರ್ತೇವೆ. ನಮ್ಮ ದೇವನಾಡಾಗಿರೋ ಕೇರಳ ದೇವನಾಡೇ ಆಗಿರ್ಲಿ, ಇಲ್ಲಿ ಯಾವುದೇ ಗಲಾಟೆ ಬೇಡ ಅನ್ನೋ ಮಾತನ್ನು ಇವತ್ತು ಪ್ರತಿಯೊಬ್ಬರು ಮಾತಾಡೋದನ್ನು ಕೇಳ್ತಾ ಇದ್ದೇವೆ. ಬಂಧುಗಳೇ, ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಇಷ್ಟೊಂದು ಗ್ಯಾಸ್ ಬೆಲೆ ಜಾಸ್ತಿ ಆದ್ರು, ಬೇರೆ ಎಲ್ಲ ಆಹಾರ ಪದಾರ್ಥಗಳ ಬೆಲೆ ಜಾಸ್ತಿ ಆದ್ರೂ ಯಾರು ಮಾತಾಡ್ತಾ ಇಲ್ಲ. ಎಲ್ಲ ಜನರನ್ನು ಇವತ್ತು ನೋಡಿ, ನಮ್ಮ ಕಾರ್ಕಳದಲ್ಲಿ ಪರಿಸ್ಥಿತಿ ನೋಡಿ, ಕಾರ್ಕಳದ ಜನರ ಪರಿಸ್ಥಿತಿ ಇವತ್ತು ಕ್ಯಾಶಿ ಫ್ಯಾಕ್ಟ್ರೀಸ್ 80% ಜನ ಕ್ಯಾಶಿ ಫ್ಯಾಕ್ಟ್ರಿ ಬಂದಾಗಿ ಪಾಪದ 80% ಮಹಿಳೆಯರಿಗೆ ಕೆಲಸ ಇಲ್ಲ.